ಬೇಲ್ ಸಿಕ್ಕಿರುವಂಥದ್ದು. ಸೊ ನಿಮ್ಮ ಜೊತೆಲಿ ಬಂದು ಪ್ರಚಾರ ಮಾಡಿದ್ದು ನಿಮಗೂ ಕೂಡ ಆತ್ಮೀಯರು ಇರುತ್ತೆ. ಏನು ಅನ್ಸುತ್ತೆ? ಇವತ್ತು ಅಫಿಷಿಯಲ್ ಬೇಲ್ ಕೊಟ್ಟಿದೆ. ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ನನಗೆ ಎಷ್ಟು ಗೊತ್ತಿಲ್ಲ. ಆದರೆ ದರ್ಶನ್ ಒಬ್ಬ ಅತ್ಯುತ್ತಮ ನಟ ಮತ್ತು ನಮಗೆಲ್ಲರೂ ಆತ್ಮೀಯರಾಗಿದ್ದು, ಅವರ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನೋಡುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆ ರೀತಿ ಇದೆ, ಮುಂದೆ ಸತ್ಯ ಆಚೆ ಬರ್ತದೆ ಅನ್ನೋದನ್ನು ಅಷ್ಟೇ ಹೇಳ್ತೀನಿ. ಬೇಲ್ ಇಷ್ಟು ದಿನ ಕಾಲ ಜೈಲಲ್ಲಿ ಇದ್ದರು, ಈಗ ಒಂದು ಮಧ್ಯಂತರ ಬೇಲ್ ಸಿಕ್ಕಿತ್ತು. ಈಗ ಬೇಲ್ ಸಿಕ್ಕಿರುವಂಥದ್ದು. ನ್ಯಾಯಾಲಯ ಯಾವಾಗಲೂ ನ್ಯಾಯದ ಪರವಾಗಿರ್ತದೆ. ಹಾಗಾಗಿ ನ್ಯಾಯಮೂರ್ತಿಗಳ ತೀರ್ಮಾನವನ್ನು ಎಲ್ಲರೂ ಗೌರವಿಸ್ಬೇಕಾಗುತ್ತೆ. ಕ್ವಶನ್ ಮಾಡಿದ ಅಪರಾಧ ಏನು ಆರೋಪ ಇದೆ ಅದು ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಮಾತಾಡೋದು ಅಷ್ಟು ಅಸಮಂಜಸ. ನಿಮಗೇನು ಅನ್ಸುತ್ತೆ ಸರ್ ಅಂತ ಅನ್ಸುತ್ತೆ? ಯಾಕಂದ್ರೆ ನೀವು ಅವ್ರ ಜೊತೆ ಒಡನಾಟ. ನಾನೇನು ತನಿಖಾಧಿಕಾರಿನೂ ಅಲ್ಲ, ವೀಕ್ಷಣೆ ಮಾಡಿದವನಲ್ಲ, ಸಾಕ್ಷಿನೂ ಅಲ್ಲ. ಹಾಗಾಗಿ ನಾವು ಇದ್ರ ಬಗ್ಗೆ ಹೇಳೋದು. ಬೇಲ್ ಸಿಕ್ಕಿರುವಂಥದ್ದು. ಸೊ ನಿಮ್ಮ ಜೊತೆಲಿ ಬಂದು ಪ್ರಚಾರ ಮಾಡಿದ್ದು ನಿಮಗೂ ಕೂಡ ಆತ್ಮೀಯರು ಇರುತ್ತೆ. ಏನು ಅನ್ಸುತ್ತೆ? ಇವತ್ತು ಅಫಿಷಿಯಲ್ ಬೇಲ್ ಕೊಟ್ಟಿದೆ. ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ನನಗೆ ಎಷ್ಟು ಗೊತ್ತಿಲ್ಲ. ಆದರೆ ದರ್ಶನ್ ಒಬ್ಬ ಅತ್ಯುತ್ತಮ ನಟ ಮತ್ತು ನಮಗೆಲ್ಲರೂ ಆತ್ಮೀಯರಾಗಿದ್ದು, ಅವರ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನೋಡುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆ ರೀತಿ ಇದೆ, ಮುಂದೆ ಸತ್ಯ ಆಚೆ ಬರ್ತದೆ ಅನ್ನೋದನ್ನು ಅಷ್ಟೇ ಹೇಳ್ತೀನಿ. ಬೇಲ್ ಇಷ್ಟು ದಿನ ಕಾಲ ಜೈಲಲ್ಲಿ ಇದ್ದರು, ಈಗ ಒಂದು ಮಧ್ಯಂತರ ಬೇಲ್ ಸಿಕ್ಕಿತ್ತು. ಈಗ ಬೇಲ್ ಸಿಕ್ಕಿರುವಂಥದ್ದು. ನ್ಯಾಯಾಲಯ ಯಾವಾಗಲೂ ನ್ಯಾಯದ ಪರವಾಗಿರ್ತದೆ. ಹಾಗಾಗಿ ನ್ಯಾಯಮೂರ್ತಿಗಳ ತೀರ್ಮಾನವನ್ನು ಎಲ್ಲರೂ ಗೌರವಿಸ್ಬೇಕಾಗುತ್ತೆ. ಕ್ವಶನ್ ಮಾಡಿದ ಅಪರಾಧ ಏನು ಆರೋಪ ಇದೆ ಅದು ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಮಾತಾಡೋದು ಅಷ್ಟು ಅಸಮಂಜಸ. ನಿಮಗೇನು ಅನ್ಸುತ್ತೆ ಸರ್ ಅಂತ ಅನ್ಸುತ್ತೆ? ಯಾಕಂದ್ರೆ ನೀವು ಅವ್ರ ಜೊತೆ ಒಡನಾಟ. ನಾನೇನು ತನಿಖಾಧಿಕಾರಿನೂ ಅಲ್ಲ, ವೀಕ್ಷಣೆ ಮಾಡಿದವನಲ್ಲ, ಸಾಕ್ಷಿನೂ ಅಲ್ಲ. ಹಾಗಾಗಿ ನಾವು ಇದ್ರ ಬಗ್ಗೆ ಹೇಳೋದು. ಬೇಲ್ ಸಿಕ್ಕಿರುವಂಥದ್ದು. ಸೊ ನಿಮ್ಮ ಜೊತೆಲಿ ಬಂದು ಪ್ರಚಾರ ಮಾಡಿದ್ದು ನಿಮಗೂ ಕೂಡ ಆತ್ಮೀಯರು ಇರುತ್ತೆ. ಏನು ಅನ್ಸುತ್ತೆ? ಇವತ್ತು ಅಫಿಷಿಯಲ್ ಬೇಲ್ ಕೊಟ್ಟಿದೆ. ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ನನಗೆ ಎಷ್ಟು ಗೊತ್ತಿಲ್ಲ. ಆದರೆ ದರ್ಶನ್ ಒಬ್ಬ ಅತ್ಯುತ್ತಮ ನಟ ಮತ್ತು ನಮಗೆಲ್ಲರೂ ಆತ್ಮೀಯರಾಗಿದ್ದು, ಅವರ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನೋಡುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆ ರೀತಿ ಇದೆ, ಮುಂದೆ ಸತ್ಯ ಆಚೆ ಬರ್ತದೆ ಅನ್ನೋದನ್ನು ಅಷ್ಟೇ ಹೇಳ್ತೀನಿ. ಬೇಲ್ ಇಷ್ಟು ದಿನ ಕಾಲ ಜೈಲಲ್ಲಿ ಇದ್ದರು, ಈಗ ಒಂದು ಮಧ್ಯಂತರ ಬೇಲ್ ಸಿಕ್ಕಿತ್ತು. ಈಗ ಬೇಲ್ ಸಿಕ್ಕಿರುವಂಥದ್ದು. ನ್ಯಾಯಾಲಯ ಯಾವಾಗಲೂ ನ್ಯಾಯದ ಪರವಾಗಿರ್ತದೆ. ಹಾಗಾಗಿ ನ್ಯಾಯಮೂರ್ತಿಗಳ ತೀರ್ಮಾನವನ್ನು ಎಲ್ಲರೂ ಗೌರವಿಸ್ಬೇಕಾಗುತ್ತೆ. ಕ್ವಶನ್ ಮಾಡಿದ ಅಪರಾಧ ಏನು ಆರೋಪ ಇದೆ ಅದು ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಮಾತಾಡೋದು ಅಷ್ಟು ಅಸಮಂಜಸ. ನಿಮಗೇನು ಅನ್ಸುತ್ತೆ ಸರ್ ಅಂತ ಅನ್ಸುತ್ತೆ? ಯಾಕಂದ್ರೆ ನೀವು ಅವ್ರ ಜೊತೆ ಒಡನಾಟ. ನಾನೇನು ತನಿಖಾಧಿಕಾರಿನೂ ಅಲ್ಲ, ವೀಕ್ಷಣೆ ಮಾಡಿದವನಲ್ಲ, ಸಾಕ್ಷಿನೂ ಅಲ್ಲ. ಹಾಗಾಗಿ ನಾವು ಇದ್ರ ಬಗ್ಗೆ ಹೇಳೋದು. ಬೇಲ್ ಸಿಕ್ಕಿರುವಂಥದ್ದು. ಸೊ ನಿಮ್ಮ ಜೊತೆಲಿ ಬಂದು ಪ್ರಚಾರ ಮಾಡಿದ್ದು ನಿಮಗೂ ಕೂಡ ಆತ್ಮೀಯರು ಇರುತ್ತೆ. ಏನು ಅನ್ಸುತ್ತೆ? ಇವತ್ತು ಅಫಿಷಿಯಲ್ ಬೇಲ್ ಕೊಟ್ಟಿದೆ. ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ನನಗೆ ಎಷ್ಟು ಗೊತ್ತಿಲ್ಲ. ಆದರೆ ದರ್ಶನ್ ಒಬ್ಬ ಅತ್ಯುತ್ತಮ ನಟ ಮತ್ತು ನಮಗೆಲ್ಲರೂ ಆತ್ಮೀಯರಾಗಿದ್ದು, ಅವರ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನೋಡುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆ ರೀತಿ ಇದೆ, ಮುಂದೆ ಸತ್ಯ ಆಚೆ ಬರ್ತದೆ ಅನ್ನೋದನ್ನು ಅಷ್ಟೇ ಹೇಳ್ತೀನಿ. ಬೇಲ್ ಇಷ್ಟು ದಿನ ಕಾಲ ಜೈಲಲ್ಲಿ ಇದ್ದರು, ಈಗ ಒಂದು ಮಧ್ಯಂತರ ಬೇಲ್ ಸಿಕ್ಕಿತ್ತು. ಈಗ ಬೇಲ್ ಸಿಕ್ಕಿರುವಂಥದ್ದು. ನ್ಯಾಯಾಲಯ ಯಾವಾಗಲೂ ನ್ಯಾಯದ ಪರವಾಗಿರ್ತದೆ. ಹಾಗಾಗಿ ನ್ಯಾಯಮೂರ್ತಿಗಳ ತೀರ್ಮಾನವನ್ನು ಎಲ್ಲರೂ ಗೌರವಿಸ್ಬೇಕಾಗುತ್ತೆ. ಕ್ವಶನ್ ಮಾಡಿದ ಅಪರಾಧ ಏನು ಆರೋಪ ಇದೆ ಅದು ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಮಾತಾಡೋದು ಅಷ್ಟು ಅಸಮಂಜಸ. ನಿಮಗೇನು ಅನ್ಸುತ್ತೆ ಸರ್ ಅಂತ ಅನ್ಸುತ್ತೆ? ಯಾಕಂದ್ರೆ ನೀವು ಅವ್ರ ಜೊತೆ ಒಡನಾಟ. ನಾನೇನು ತನಿಖಾಧಿಕಾರಿನೂ ಅಲ್ಲ, ವೀಕ್ಷಣೆ ಮಾಡಿದವನಲ್ಲ, ಸಾಕ್ಷಿನೂ ಅಲ್ಲ. ಹಾಗಾಗಿ ನಾವು ಇದ್ರ ಬಗ್ಗೆ ಹೇಳೋದು. ಬೇಲ್ ಸಿಕ್ಕಿರುವಂಥದ್ದು. ಸೊ ನಿಮ್ಮ ಜೊತೆಲಿ ಬಂದು ಪ್ರಚಾರ ಮಾಡಿದ್ದು ನಿಮಗೂ ಕೂಡ ಆತ್ಮೀಯರು ಇರುತ್ತೆ. ಏನು ಅನ್ಸುತ್ತೆ? ಇವತ್ತು ಅಫಿಷಿಯಲ್ ಬೇಲ್ ಕೊಟ್ಟಿದೆ. ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ನನಗೆ ಎಷ್ಟು ಗೊತ್ತಿಲ್ಲ. ಆದರೆ ದರ್ಶನ್ ಒಬ್ಬ ಅತ್ಯುತ್ತಮ ನಟ ಮತ್ತು ನಮಗೆಲ್ಲರೂ ಆತ್ಮೀಯರಾಗಿದ್ದು, ಅವರ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನೋಡುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆ ರೀತಿ ಇದೆ, ಮುಂದೆ ಸತ್ಯ ಆಚೆ ಬರ್ತದೆ ಅನ್ನೋದನ್ನು ಅಷ್ಟೇ ಹೇಳ್ತೀನಿ. ಬೇಲ್ ಇಷ್ಟು ದಿನ ಕಾಲ ಜೈಲಲ್ಲಿ ಇದ್ದರು, ಈಗ ಒಂದು ಮಧ್ಯಂತರ ಬೇಲ್ ಸಿಕ್ಕಿತ್ತು. ಈಗ ಬೇಲ್ ಸಿಕ್ಕಿರುವಂಥದ್ದು. ನ್ಯಾಯಾಲಯ ಯಾವಾಗಲೂ ನ್ಯಾಯದ ಪರವಾಗಿರ್ತದೆ. ಹಾಗಾಗಿ ನ್ಯಾಯಮೂರ್ತಿಗಳ ತೀರ್ಮಾನವನ್ನು ಎಲ್ಲರೂ ಗೌರವಿಸ್ಬೇಕಾಗುತ್ತೆ. ಕ್ವಶನ್ ಮಾಡಿದ ಅಪರಾಧ ಏನು ಆರೋಪ ಇದೆ ಅದು
ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಮಾತಾಡೋದು ಅಷ್ಟು ಅಸಮಂಜಸ. ನಿಮಗೇನು ಅನಿಸುತ್ತೆ ಸರ್ ಅಂತ ಅನ್ಸುತ್ತೆ, ಯಾಕಂದ್ರೆ ನೀವು ಅವ್ರ ಜೊತೆ ಒಡನಾಟ. ಬಗ್ಗೆ ನಾನೇನು ತನಿಖಾಧಿಕಾರಿನೂ ಅಲ್ಲ, ವೀಕ್ಷಣೆ ಮಾಡಿದವನಲ್ಲ, ಸಾಕ್ಷಿನೂ ಅಲ್ಲ, ಹಾಗಾಗಿ ನಾವು ಇದ್ರ ಬಗ್ಗೆ ಹೇಳೋದು. ಬೇಲ್ ಸಿಕ್ಕಿರುವಂಥದ್ದು, ಸೊ ನಿಮ್ಮ ಜೊತೆ ಬಂದು ಪ್ರಚಾರ ಮಾಡಿದ್ದು ನಿಮಗೂ ಕೂಡ ಆತ್ಮೀಯ ಏನು ಇವತ್ತು ಅಫಿಷಿಯಲ್ ಬೇರೆ ಕೊಟ್ಟಿದೆ. ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ನನಗೆ ಎಷ್ಟು ಗೊತ್ತಿಲ್ಲ. ಆದರೆ ದರ್ಶನ್ ಒಬ್ಬ ಅತ್ಯುತ್ತಮ ನಟ ಮತ್ತು ನಮಗೆಲ್ಲರೂ ಆತ್ಮೀಯರಾಗಿದ್ದು, ಅವರ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನೋಡುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆ ರೀತಿ ಇದೆ, ಮುಂದೆ ಸತ್ಯ ಆಚೆ ಬರ್ತದೆ ಅನ್ನೋದನ್ನು ನಾವು ಅಷ್ಟೇ ಹೇಳ್ತೀವಿ. ಬೇಲ್ ಇಷ್ಟು ದಿನ ಕಾಲ ಜೈಲಲ್ಲಿ ಇದ್ದರು, ಈಗ ಒಂದು ಮಧ್ಯಂತರ ಬೇಲ್ ಸಿಕ್ಕಿತ್ತು, ಈಗ ಬೇಲ್ ಸಿಕ್ಕಿರುವಂಥದ್ದು. ನ್ಯಾಯಾಲಯ ಯಾವಾಗಲೂ ನ್ಯಾಯದ ಪರವಾಗಿರ್ತದೆ, ಹಾಗಾಗಿ ನ್ಯಾಯಮೂರ್ತಿಗಳ ತೀರ್ಮಾನವನ್ನು ಎಲ್ಲರೂ ಗೌರವಿಸ್ಬೇಕಾಗುತ್ತೆ. ಕ್ವಶನ್ ಮಾಡಿದ ಅಪರಾಧ ಏನು ಆರೋಪ ಇದೆ ಅದು ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಮಾತಾಡೋದು ಅಷ್ಟು ಅಸಮಂಜಸ. ನಿಮಗೇನು ಅನಿಸುತ್ತೆ ಸರ್ ಅಂತ ಅನ್ಸುತ್ತೆ, ಯಾಕಂದ್ರೆ ನೀವು ಅವ್ರ ಜೊತೆ ಒಡನಾಟ. ಬಗ್ಗೆ ನಾನೇನು ತನಿಖಾಧಿಕಾರಿನೂ ಅಲ್ಲ, ವೀಕ್ಷಣೆ ಮಾಡಿದವನಲ್ಲ, ಸಾಕ್ಷಿನೂ ಅಲ್ಲ, ಹಾಗಾಗಿ ನಾವು ಇದ್ರ ಬಗ್ಗೆ ಹೇಳೋದು. ಬೇಲ್ ಸಿಕ್ಕಿರುವಂಥದ್ದು, ಸೊ ನಿಮ್ಮ ಜೊತೆ ಬಂದು ಪ್ರಚಾರ ಮಾಡಿದ್ದು ನಿಮಗೂ ಕೂಡ ಆತ್ಮೀಯ ಏನು ಇವತ್ತು ಅಫಿಷಿಯಲ್ ಬೇರೆ ಕೊಟ್ಟಿದೆ. ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ನನಗೆ ಎಷ್ಟು ಗೊತ್ತಿಲ್ಲ. ಆದರೆ ದರ್ಶನ್ ಒಬ್ಬ ಅತ್ಯುತ್ತಮ ನಟ ಮತ್ತು ನಮಗೆಲ್ಲರೂ ಆತ್ಮೀಯರಾಗಿದ್ದು, ಅವರ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನೋಡುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆ ರೀತಿ ಇದೆ, ಮುಂದೆ ಸತ್ಯ ಆಚೆ ಬರ್ತದೆ ಅನ್ನೋದನ್ನು ನಾವು ಅಷ್ಟೇ ಹೇಳ್ತೀವಿ. ಬೇಲ್ ಇಷ್ಟು ದಿನ ಕಾಲ ಜೈಲಲ್ಲಿ ಇದ್ದರು, ಈಗ ಒಂದು ಮಧ್ಯಂತರ ಬೇಲ್ ಸಿಕ್ಕಿತ್ತು, ಈಗ ಬೇಲ್ ಸಿಕ್ಕಿರುವಂಥದ್ದು. ನ್ಯಾಯಾಲಯ ಯಾವಾಗಲೂ ನ್ಯಾಯದ ಪರವಾಗಿರ್ತದೆ, ಹಾಗಾಗಿ ನ್ಯಾಯಮೂರ್ತಿಗಳ ತೀರ್ಮಾನವನ್ನು ಎಲ್ಲರೂ ಗೌರವಿಸ್ಬೇಕಾಗುತ್ತೆ. ಕ್ವಶನ್ ಮಾಡಿದ ಅಪರಾಧ ಏನು ಆರೋಪ ಇದೆ ಅದು ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಮಾತಾಡೋದು ಅಷ್ಟು ಅಸಮಂಜಸ. ನಿಮಗೇನು ಅನಿಸುತ್ತೆ ಸರ್ ಅಂತ ಅನ್ಸುತ್ತೆ, ಯಾಕಂದ್ರೆ ನೀವು ಅವ್ರ ಜೊತೆ ಒಡನಾಟ. ಬಗ್ಗೆ ನಾನೇನು ತನಿಖಾಧಿಕಾರಿನೂ ಅಲ್ಲ, ವೀಕ್ಷಣೆ ಮಾಡಿದವನಲ್ಲ, ಸಾಕ್ಷಿನೂ ಅಲ್ಲ, ಹಾಗಾಗಿ ನಾವು ಇದ್ರ ಬಗ್ಗೆ ಹೇಳೋದು. ಬೇಲ್ ಸಿಕ್ಕಿರುವಂಥದ್ದು, ಸೊ ನಿಮ್ಮ ಜೊತೆ ಬಂದು ಪ್ರಚಾರ ಮಾಡಿದ್ದು ನಿಮಗೂ ಕೂಡ ಆತ್ಮೀಯ ಏನು ಇವತ್ತು ಅಫಿಷಿಯಲ್ ಬೇರೆ ಕೊಟ್ಟಿದೆ. ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ನನಗೆ ಎಷ್ಟು ಗೊತ್ತಿಲ್ಲ. ಆದರೆ ದರ್ಶನ್ ಒಬ್ಬ ಅತ್ಯುತ್ತಮ ನಟ ಮತ್ತು ನಮಗೆಲ್ಲರೂ ಆತ್ಮೀಯರಾಗಿದ್ದು, ಅವರ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನೋಡುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆ ರೀತಿ ಇದೆ, ಮುಂದೆ ಸತ್ಯ ಆಚೆ ಬರ್ತದೆ ಅನ್ನೋದನ್ನು ನಾವು ಅಷ್ಟೇ ಹೇಳ್ತೀವಿ. ಬೇಲ್ ಇಷ್ಟು ದಿನ ಕಾಲ ಜೈಲಲ್ಲಿ ಇದ್ದರು, ಈಗ ಒಂದು ಮಧ್ಯಂತರ ಬೇಲ್ ಸಿಕ್ಕಿತ್ತು, ಈಗ ಬೇಲ್ ಸಿಕ್ಕಿರುವಂಥದ್ದು. ನ್ಯಾಯಾಲಯ ಯಾವಾಗಲೂ ನ್ಯಾಯದ ಪರವಾಗಿರ್ತದೆ, ಹಾಗಾಗಿ ನ್ಯಾಯಮೂರ್ತಿಗಳ ತೀರ್ಮಾನವನ್ನು ಎಲ್ಲರೂ ಗೌರವಿಸ್ಬೇಕಾಗುತ್ತೆ. ಕ್ವಶನ್ ಮಾಡಿದ ಅಪರಾಧ ಏನು ಆರೋಪ ಇದೆ ಅದು ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಮಾತಾಡೋದು ಅಷ್ಟು ಅಸಮಂಜಸ. ನಿಮಗೇನು ಅನಿಸುತ್ತೆ ಸರ್ ಅಂತ ಅನ್ಸುತ್ತೆ, ಯಾಕಂದ್ರೆ ನೀವು ಅವ್ರ ಜೊತೆ ಒಡನಾಟ. ಬಗ್ಗೆ ನಾನೇನು ತನಿಖಾಧಿಕಾರಿನೂ ಅಲ್ಲ, ವೀಕ್ಷಣೆ ಮಾಡಿದವನಲ್ಲ, ಸಾಕ್ಷಿನೂ ಅಲ್ಲ, ಹಾಗಾಗಿ ನಾವು ಇದ್ರ ಬಗ್ಗೆ ಹೇಳೋದು. ಬೇಲ್ ಸಿಕ್ಕಿರುವಂಥದ್ದು, ಸೊ ನಿಮ್ಮ ಜೊತೆ ಬಂದು ಪ್ರಚಾರ ಮಾಡಿದ್ದು ನಿಮಗೂ ಕೂಡ ಆತ್ಮೀಯ ಏನು ಇವತ್ತು ಅಫಿಷಿಯಲ್ ಬೇರೆ ಕೊಟ್ಟಿದೆ. ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ನನಗೆ ಎಷ್ಟು ಗೊತ್ತಿಲ್ಲ. ಆದರೆ ದರ್ಶನ್ ಒಬ್ಬ ಅತ್ಯುತ್ತಮ ನಟ ಮತ್ತು ನಮಗೆಲ್ಲರೂ ಆತ್ಮೀಯರಾಗಿದ್ದು, ಅವರ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನೋಡುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆ ರೀತಿ ಇದೆ, ಮುಂದೆ ಸತ್ಯ ಆಚೆ ಬರ್ತದೆ ಅನ್ನೋದನ್ನು ನಾವು ಅಷ್ಟೇ ಹೇಳ್ತೀವಿ. ಬೇಲ್ ಇಷ್ಟು ದಿನ ಕಾಲ ಜೈಲಲ್ಲಿ ಇದ್ದರು, ಈಗ ಒಂದು ಮಧ್ಯಂತರ ಬೇಲ್ ಸಿಕ್ಕಿತ್ತು, ಈಗ ಬೇಲ್ ಸಿಕ್ಕಿರುವಂಥದ್ದು. ನ್ಯಾಯಾಲಯ ಯಾವಾಗಲೂ ನ್ಯಾಯದ ಪರವಾಗಿರ್ತದೆ, ಹಾಗಾಗಿ ನ್ಯಾಯಮೂರ್ತಿಗಳ ತೀರ್ಮಾನವನ್ನು ಎಲ್ಲರೂ ಗೌರವಿಸ್ಬೇಕಾಗುತ್ತೆ. ಕ್ವಶನ್ ಮಾಡಿದ ಅಪರಾಧ ಏನು ಆರೋಪ ಇದೆ ಅದು ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಮಾತಾಡೋದು ಅಷ್ಟು ಅಸಮಂಜಸ. ನಿಮಗೇನು ಅನಿಸುತ್ತೆ ಸರ್ ಅಂತ ಅನ್ಸುತ್ತೆ, ಯಾಕಂದ್ರೆ ನೀವು ಅವ್ರ ಜೊತೆ ಒಡನಾಟ. ಬಗ್ಗೆ ನಾನೇನು ತನಿಖಾಧಿಕಾರಿನೂ ಅಲ್ಲ, ವೀಕ್ಷಣೆ ಮಾಡಿದವನಲ್ಲ, ಸಾಕ್ಷಿನೂ ಅಲ್ಲ, ಹಾಗಾಗಿ ನಾವು ಇದ್ರ ಬಗ್ಗೆ ಹೇಳೋದು. ಬೇಲ್ ಸಿಕ್ಕಿರುವಂಥದ್ದು, ಸೊ ನಿಮ್ಮ ಜೊತೆ ಬಂದು ಪ್ರಚಾರ ಮಾಡಿದ್ದು ನಿಮಗೂ ಕೂಡ ಆತ್ಮೀಯ ಏನು ಇವತ್ತು ಅಫಿಷಿಯಲ್ ಬೇರೆ ಕೊಟ್ಟಿದೆ. ಇದು ನ್ಯಾಯಾಲಯದ ವಿಚಾರ ಆಗಿರೋದ್ರಿಂದ ನನಗೆ ಎಷ್ಟು ಗೊತ್ತಿಲ್ಲ. ಆದರೆ ದರ್ಶನ್ ಒಬ್ಬ ಅತ್ಯುತ್ತಮ ನಟ ಮತ್ತು ನಮಗೆಲ್ಲರೂ ಆತ್ಮೀಯರಾಗಿದ್ದು, ಅವರ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನಿದೆ ಇಲ್ಲ ಅನ್ನೋದನ್ನ ನ್ಯಾಯಾಲಯ ನೋಡುತ್ತೆ. ಆದರೆ ಮೇಲ್ನೋಟಕ್ಕೆ ಅದು ಬೇರೆ ರೀತಿ ಇದೆ, ಮುಂದೆ ಸತ್ಯ ಆಚೆ ಬರ್ತದೆ ಅನ್ನೋದನ್ನು ನಾವು ಅಷ್ಟೇ ಹೇಳ್ತೀವಿ. ಬೇಲ್ ಇಷ್ಟು ದಿನ ಕಾಲ ಜೈಲಲ್ಲಿ ಇದ್ದರು, ಈಗ ಒಂದು ಮಧ್ಯಂತರ ಬೇಲ್ ಸಿಕ್ಕಿತ್ತು, ಈಗ ಬೇಲ್ ಸಿಕ್ಕಿರುವಂಥದ್ದು. ನ್ಯಾಯಾಲಯ ಯಾವಾಗಲೂ ನ್ಯಾಯದ ಪರವಾಗಿರ್ತದೆ, ಹಾಗಾಗಿ ನ್ಯಾಯಮೂರ್ತಿಗಳ ತೀರ್ಮಾನವನ್ನು
ಎಲ್ಲರೂ ಗೌರವಿಸ್ಬೇಕಾಗುತ್ತೆ. ಕ್ವಶನ್ ಮಾಡಿದ ಅಪರಾಧ ಏನು ಆರೋಪ ಇದೆ ಅದು ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಮಾತಾಡೋದು ಅಷ್ಟು ಅಸಮಂಜಸ. ನಿಮಗೇನು ಅನ್ಸುತ್ತೆ ಸರ್ ಅಂತ ಅನ್ಸುತ್ತೆ? ಯಾಕಂದ್ರೆ ನೀವು ಅವ್ರ ಜೊತೆ ಒಡನಾಟ. ಬಗ್ಗೆ ನಾನೇನು ತನಿಖಾಧಿಕಾರಿನೂ ಅಲ್ಲ, ವೀಕ್ಷಣೆ ಮಾಡಿದವನಲ್ಲ, ಸಾಕ್ಷಿನೂ ಅಲ್ಲ, ಹಾಗಾಗಿ ನಾವು ಇದ್ರ ಬಗ್ಗೆ ಹೇಳೋದು